ಬಿಎಂಟಿಸಿ ಬಸ್ನಲ್ಲಿ QR ಕೋಡ್ ವ್ಯವಸ್ಥೆಗೆ ಭರ್ಜರಿ ರೆಸ್ಪಾನ್ಸ್ ಬರ್ತಾ ಇದೆ. ಬಿಎಂಟಿಸಿಗೆ ಹರಿದು ಬರ್ತಾ ಇದೆ ಕೋಟಿ ಕೋಟಿ ಆದಾಯ. ಪ್ರಯಾಣಿಕರ ಅನುಕೂಲಕ್ಕಾಗಿ QR ಕೋಡ್ ವ್ಯವಸ್ಥೆಯನ್ನ ಜಾರಿ ಮಾಡಲಾಗಿದೆ. ಡಿಜಿಟಲ್ ಪೇಮೆಂಟ್ ಸಿಸ್ಟಮ್ ಮೂಲಕ ಹಣ ಪಾವತಿಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಬಹುದಿನಗಳ ಬೇಡಿಕೆ ಕೂಡ ಇತ್ತು, ಒಂದು ಅವಕಾಶ ಮಾಡಿಕೊಡಿ ಅಂತ. ಸಾರಿಗೆ ನಿಗಮದ ಎಲ್ಲ ಬಸ್ಗಳಲ್ಲಿ ಈ ವ್ಯವಸ್ಥೆ ಜಾರಿಗೆ ಬರ್ತಾ ಇದೆ. ಬೆಂಗಳೂರು ನಗರ ಸಾರಿಗೆ ಸಂಸ್ಥೆ ಬಸ್ಗಳಲ್ಲಿ ಉತ್ತಮ ರೆಸ್ಪಾನ್ಸ್ ಕೂಡ ಬರ್ತಾ ಇದೆ. UPIನಿಂದ ಇತ್ತೀಚೆಗೆ ನಿತ್ಯ 1 ಕೋಟಿ ರೂಪಾಯಿ ಗಳಿಕೆ ಆಗ್ತಾ ಇದೆ. ಚಿಲ್ಲರೆ ಕಿರಿಕಿರಿಯಿಂದ ತಪ್ಪಿಸಿಕೊಳ್ಳೋಕೆ UPI QR ಕೋಡ್ ಉಪಯೋಗವನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಬಸ್ನಲ್ಲಿ ಇದೊಂದು ವ್ಯವಸ್ಥೆನ ಮಾಡಿಕೊಡಿ ಅಂತ ಬಹು ದಿನಗಳ ಬೇಡಿಕೆ ಕೂಡ ಆಗಿತ್ತು. ಯಾರೆಲ್ಲ ಟ್ರಾವೆಲ್ ಮಾಡ್ತಾರೋ ಅವ್ರುಗಳು ಕೇಳ್ಕೊಳ್ತಾ ಇದ್ರು ಪ್ರಯಾಣಿಕರು. ಸುಮ್ಮನೆ ಸಮಸ್ಯೆ ಆಗುತ್ತೆ, ಚಿಲ್ಲರೆ ಸಮಸ್ಯೆ ಆಗುತ್ತೆ, ಆ ಕಾರಣಕ್ಕಾಗಿ UPI ವ್ಯವಸ್ಥೆಯನ್ನು ಮಾಡಿಕೊಡಿ, ಡಿಜಿಟಲ್ ವ್ಯವಸ್ಥೆ ಎಲ್ಲ ಕಡೆ ಇರಬೇಕಾದ್ರೆ ಇಲ್ಲೂ ವ್ಯವಸ್ಥೆನ ಮಾಡಿಕೊಡಿ ಅಂತ ಫೈನಲಿ ಆ ವ್ಯವಸ್ಥೆಯನ್ನು ಮಾಡಲಾಗಿದೆ. BMTC ಬಸ್ನಲ್ಲಿ QR ಕೋಡ್ ವ್ಯವಸ್ಥೆ ಏನು ಮಾಡಿದ್ರು ಅದಕ್ಕೆ ಸಿಕ್ಕಾಪಟ್ಟೆ ಭರ್ಜರಿ ರೆಸ್ಪಾನ್ಸ್ ಬರ್ತಾ ಇದೆ. BMTCಗೆ ಇದರಿಂದ ಕೋಟಿ ಕೋಟಿ ಆದಾಯ ಅನ್ನೋದು ಹರಿದು ಬರ್ತಾ ಇದೆ. ಕೆಲವೊಮ್ಮೆ ಚಿಲ್ಲರೆ ಸಮಸ್ಯೆ ಆಗ್ತಿತ್ತು, ಕಂಡಕ್ಟರ್ ಕೊಡ್ತಿರ್ಲಿಲ್ಲ ಅಥವಾ ಪ್ರಯಾಣಿಕರ ಹತ್ರನೇ ಇರ್ತಿರ್ಲಿಲ್ಲ, ಇದರಿಂದ ಕಿರಿಕಿರಿ ಆಗ್ತಾ ಇತ್ತು. ಬಟ್ ಈಗ ಹಾಗಲ್ಲ, QR ಕೋಡ್ ಇರೋದ್ರಿಂದ ಆರಾಮಾಗಿ ಎಷ್ಟು ಬೇಕೋ ಅಷ್ಟನ್ನೇ ಕಳಿಸಬಹುದು. ಒಂದು ಕಿರಿಕಿರಿ ಅನ್ನೋದೇನು ತಪ್ಪಿದೆ. ಈ ಕಾರಣದಿಂದ ಉತ್ತಮವಾದಂಥ ರೆಸ್ಪಾನ್ಸ್ ಬರ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ನೀವು ಗಮನಿಸ್ತಾ ಇರ್ಬೋದು, QR ಕೋಡ್ ಎಲ್ಲ ಬಸ್ಗಳಲ್ಲೂ ಕೂಡ ಅಳವಡಿಕೆ ಮಾಡಲಾಗಿದೆ. ಡಿಜಿಟಲ್ ಪೇಮೆಂಟ್ ಸಿಸ್ಟಮನ್ನು ಮಾಡಿರೋದ್ರಿಂದ ಸಾರ್ವಜನಿಕರಿಗೂ ಕೂಡ ಪ್ರಯಾಣಿಕರಿಗೆ ಇದರಿಂದ ಅನುಕೂಲ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್. ಬಹುದಿನಗಳ ಬೇಡಿಕೆ ಇದು, ಒಂದು QR ಕೋಡ್ ವ್ಯವಸ್ಥೆ ಮಾಡಿ ಎಲ್ಲವೂ ಡಿಜಿಟಲ್ ಆಗಿರಬೇಕಾದ್ರೆ ಬಸ್ನಲ್ಲಿ ಒಂದು ಯಾಕೆ ಅಂತ ಫೈನಲಿ ಯಾವ ಥರದ್ದು ರೆಸ್ಪಾನ್ಸ್ ಬರ್ತಾ ಇದೆ ಅಂತ, ಇದರಿಂದ ಲಾಭ ಹೇಗಾಗ್ತಾ ಇದೆ? ನೀತಿ ಮುಖ್ಯವಾಗಿ ಬೃಹತ್ BMTCಯಲ್ಲಿ ಬೆಂಗಳೂರು ಮಹಾನಗರ ಸಾರಿಗೆ ಏನಿದೆ ಅದರಲ್ಲಿ ಸಾಕಷ್ಟು ಚಿಲ್ಲರೆ ಸಮಸ್ಯೆಗಳಾಗುವಂಥದ್ದು. ಪೇಜ್ಗಳಲ್ಲಿ 1 ಕಿಲೋಮೀಟರ್ 2 ಕಿಲೋಮೀಟರ್ ದೂರ ಪ್ರಯಾಣಿಸುವವರಿಗೆ ಟಿಕೆಟ್ ನೀಡುವಂತ ಸಂದರ್ಭದಲ್ಲಿ ಚಿಲ್ಲರೆ ಇಲ್ಲದಂತ ಸಂದರ್ಭದಲ್ಲಿ ಪ್ರಯಾಣಿಕರು ಪರದಾಡುವಂಥದ್ದು. ಹಾಗೇನೆ ಕೆಲವೊಂದು 1-2 ರೂಪಾಯಿ 5 ರೂಪಾಯಿವರೆಗೂ ಕೂಡ ಕಂಡಕ್ಟರ್ಗೆ ಕೊಟ್ಟು ಹೋಗುವಂತಹ ಪರಿಸ್ಥಿತಿ. ಈ ಬಗ್ಗೆ ಅಸಮಾಧಾನಗಳು ಸಾಕಷ್ಟು ವರ್ಷಗಳಿಂದಲೂ ಕೂಡ ಕೇಳಿ ಬರ್ತಾ ಇತ್ತು. ಆ ಹಿನ್ನೆಲೆಯಲ್ಲಿ ಇದೊಂದೇ ಅಲ್ಲದೇನೆ ಎಲ್ಲವೂ ಕೂಡ ಡಿಜಿಟಲ್ ಮಯ ಆಗಿರುವಂತದ್ದು. ನೋಟುಗಳನ್ನ, ಚಿಲ್ಲರೆ ಹಣವನ್ನ, ನಗದು ಹಣವನ್ನ ಯಾರು ಕೂಡ ಜನಸಾಮಾನ್ಯರಿಗೆ ಬಳಸೋದು ತುಂಬಾ ವಿರಳವಾಗಿದೆ. ಅಂತಹ ಹಿನ್ನೆಲೆಯಲ್ಲಿ ಡಿಜಿಟಲ್ ಆಗ್ಬೇಕು, ಫೋನ್ ಪೇ, ಗೂಗಲ್ ಪೇ ಮತ್ತೆ QR ಕೋಡ್ ಬೇಕು ಅನ್ನುವಂತಹ ಆಗ್ರಹ ಪ್ರಯಾಣಿಕರ ಕೇಳಿ ಬಂದಿತ್ತು. ಆ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಸಾರಿಗೆ ನಿಗಮಗಳು ಕೂಡ ಒಂದು ರೀತಿಯಲ್ಲಿ QR ಕೋಡ್ ಅನ್ನು ಬಳಸಿದ್ರು. ಅದರಲ್ಲೂ ಕೂಡ ಬೆಂಗಳೂರಲ್ಲಿ BMTC ಅದರಲ್ಲಿ ಸಾಕಷ್ಟು ವಹಿವಾಟು ಆಗಿದೆ. ಈಗ 1 ಕೋಟಿಗೂ ಹೆಚ್ಚು ಮೊತ್ತದ ವಹಿವಾಟು ಆಗಿರುವಂತದ್ದು. ಬಹುತೇಕ ಪ್ರಯಾಣಿಕರು QR ಕೋಡ್ ನಲ್ಲೇ ಹಣವನ್ನ ಪಾವತಿ ಮಾಡುವಂತಹ ಪ್ರಕ್ರಿಯೆಗಳಾಗ್ತಾ ಇದೆ. ಇದಕ್ಕೆ ಉತ್ತಮವಾದಂತಹ ರೆಸ್ಪಾನ್ಸ್ ಕೂಡ ಏನು ಪ್ರಯಾಣಿಕರಿಂದ ಕಂಡು ಬರ್ತಾ ಇರುವಂತದ್ದು. ಒಟ್ಟಾರೆ ಏನಂತಂದ್ರೆ ಈ ಒಂದು QR ಕೋಡ್ ಮಾಡಿದ್ರೆ ಟೆಕ್ನಿಕಲಿ ಸಮಸ್ಯೆ ಆಗ್ಬಹುದು, ಸರ್ವರ್ ಡೌನ್ ಆಗುವಂತದ್ದು, ಕೆಲವರು ಅದನ್ನ ಮಿಸ್ಯೂಸ್ ಮಾಡ್ಕೊಡ್ತಾರೆ ಅನ್ನುವಂತಹ ದೂರುಗಳಿತ್ತು. ಹಾಗಾಗಿ ಅದನ್ನ ಆ ತರದೊಂದು QR ಕೋಡ್ ಅನ್ನು ಅಳವಡಿಸಲಿಕ್ಕೆ ಸಾರಿಗೆ ನಿಗಮಗಳು ಹಿಂದೇಟುಗಳನ್ನ ಹಾಕಿದ್ರು. ಆದ್ರೆ ಅಂತಿಮವಾಗಿ ಪ್ರಯಾಣಿಕರ ಒತ್ತಡಕ್ಕೆ ಮಣಿದು ಏನು QR ಕೋಡ್ ಅನ್ನ BMTC ಬಸ್ಗಳಲ್ಲಿ ವ್ಯವಸ್ಥೆ ಮಾಡಿತ್ತು. ಈಗ ಜನ ಅದನ್ನೇ ಬಳಸ್ತಿದ್ದಾರೆ. ಕಂಡಕ್ಟರ್ ಕೂಡ ಟಿಕೆಟ್ ಹರಿಯುವಂತಹ ಪ್ರಕ್ರಿಯೆಗಳು, ಆ ಕೆಲಸಗಳು ಕೂಡ ಕಡಿಮೆ ಆಗಿದೆ. ಸಹಜವಾಗಿ ಸ್ಟೇಜ್ ಏನು 5 ರೂಪಾಯಿ 7 ರೂಪಾಯಿ 2 ರೂಪಾಯಿ ಈ ತರದೊಂದು ಅಥವಾ 10, 12, 14 ರೂಪಾಯಿ ಇರುವಂತಹ ಚಿಲ್ಲರೆ ಮೊತ್ತದ ಟಿಕೆಟ್ ದರ ಏನಿರುತ್ತೆ ಅದನ್ನ QR ಕೋಡ್ ಮೂಲಕ ಪಾವತಿ ಮಾಡುವ ಹಿನ್ನೆಲೆಯಲ್ಲಿ ಕಂಡಕ್ಟರ್ಗಳಿಗೂ ಕೂಡ ಸ್ವಲ್ಪ ಮಟ್ಟಿಗೆ ನಿರಾಳಾಗುವಂತಹ ಸ್ಥಿತಿ ಇರುವಂತದ್ದು. ಒಟ್ಟಾರೆ ಈ ಒಂದು QR ಕೋಡ್ ಇಂದ ಜನರು ಕೂಡ ಸಾಕಷ್ಟು ರೆಸ್ಪಾನ್ಸ್ ಬಂದಿದೆ ಅಂತಾನೆ ಹೇಳ್ಬೋದು. ನೀತಿ. ಓಕೆ, ಥ್ಯಾಂಕ್ ಯು ಗಣೇಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.